ಏನು ಕರೆರೆ ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನ ಮಾಡುವ ಕುರಿತು ಯಾವ ರೀತಿ ವೇತನ ನಿಗದಿಯನ್ನು ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಈಗ ಏನೋ ಎಲ್ಲ ನೌಕರರು ಬಯಸಿದಂತೆ ಅವರ ಒಂದು ಆಸೆ ಈಡೇರಿದೆ ಅಂತ ಹೇಳ್ಬೋದು. ಯಾಕೆ ಅಂತಂತಂದರೆ ನಮ್ಮ ರಾಜ್ಯ ಸರ್ಕಾರ ದಿನಾಂಕ 1/8/2024 ಜಾರಿಗೆ ಬರುವಂತೆ ಈ ಒಂದು ವೇತನ ಆಯೋಗದ ಶಿಫಾರಸುಗಳನ್ನು ಒಪ್ಪಿಕೊಂಡು ಒಂದು ಕರ್ನಾಟಕ ಸರ್ಕಾರದ ನಡಾವಳಿ ಅಂದರೆ ಒಂದು ಆದೇಶವನ್ನು ಮಾಡಿರ್ತಾರೆ. ಈ ಒಂದು ವೇತನ ಶ್ರೇಣಿ ನಮಗೆ ಜಾರಿಯಾಗುವಂಥದ್ದು 1/7/2022 ಜಾರಿಯಾಗುತ್ತೆ. ಆದರೆ ನಮಗೆ ಆರ್ಥಿಕ ಸೌಲಭ್ಯಗಳೆಲ್ಲವೂ ಸಹ ಸಿಗೋಂಥದ್ದು 1/8/2024 ನಮಗೆ ಒಂದು ಏನು ಫೈನಾನ್ಷಿಯಲ್ ಬೆನಿಫಿಟ್ಗಳು ಸಿಗ್ತಾ ಹೋಗ್ತವೆ. ಇಲ್ಲಿ ಮುಖ್ಯವಾಗಿ ಎಲ್ಲ ಇಡೀ ಆದೇಶವನ್ನು ನಾನು ಸಂಪೂರ್ಣವಾಗಿ ಹೇಳೋದಿಲ್ಲ, ನಿಮಗೆ ಒಂದಷ್ಟು ಮೇಯ್ನ್ ಪಾಯಿಂಟ್ಸ್ಗಳು ಏನು ಬರುತ್ತೆ ಅನ್ನೋದನ್ನು ಮಾತ್ರ ಹೇಳ್ತೀನಿ. ಇಲ್ಲಿ ಆದೇಶ ಆಗಿರುವಂಥದ್ದು ದಿನಾಂಕ 22 ಜುಲೈ 2024 ಒಂದು ಆದೇಶ ಆಗಿದೆ. ಈ ಒಂದು ಆದೇಶದ ಮುಖ್ಯವಾಗಿ ಇರುವಂತಹ ಪಾಯಿಂಟ್ ಅಂತಂದರೆ ಇಲ್ಲಿ ಒಟ್ಟು 25 ಪರಿಷ್ಕೃತ ಸ್ಥಾಯಿ ವೇತನ ಶ್ರೇಣಿಗಳನ್ನು ಅವರು ಪ್ರಪೋಸ್ ಮಾಡಿದ್ದಾರೆ. ಅದರಲ್ಲಿ ಈ ಹಿಂದೆ ಇದ್ದಂತಹ ವೇತನ ಶ್ರೇಣಿಗಳನ್ನು ಪರಿಷ್ಕರಿಸಿ ಹೊಸದಾಗಿ 25 ಸ್ಥಾಯಿ ವೇತನ ಶ್ರೇಣಿಗಳನ್ನು ಅವರು ಕೊಟ್ಟಿದ್ದಾರೆ. ಮತ್ತು ಈ ಎಲ್ಲ ವೇತನ ಶ್ರೇಣಿಗಳು 1/7/2022 ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ಏನು ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿಯನ್ನು ನೋಡೋದಾದರೆ ಅಂದರೆ ಕನಿಷ್ಠ ವೇತನ ಶ್ರೇಣಿ ಪ್ರಾರಂಭ ಆಗುವಂಥದ್ದು ಅಂದರೆ ಕನಿಷ್ಠ ವೇತನ ಪ್ರಾರಂಭ ಆಗುವಂತಹ ಬೇಸಿಕ್ಕು 27,000 ಆಗಿರುತ್ತೆ. ಅತ್ಯಂತ ಗರಿಷ್ಠ ಅಂತಂದರೆ 2,41,200 ಆಗಿರುತ್ತೆ. ಮತ್ತು 27,000ದಿಂದ ಪ್ರಾರಂಭ ಆಗಿ ಅದು ಮೊದಲನೆಯ ಒಂದು ನೀವು ವೇತನ ಬಡ್ತಿ ನೋಡಿದ್ರೆ 650 ಇದೆ. 650 ಅಪ್ ಟು ಎಲ್ಲಿಯವರೆಗೆ 29,600 ಬೇಸಿಕ್ ಆಗುವವರೆಗೆ ಇದು ನಿಮಗೆ 650 ವೇತನ ಶ್ರೇಣಿಯಲ್ಲಿ ಮುಂದುವರಿಯುತ್ತದೆ. ಪ್ರತಿ ವರ್ಷ 650 ಆಡಾಗಿ 29,600 ಬೇಸಿಕ್ ರೀಚ್ ಆದ ನಂತರ ನಿಮ್ಮ ಒಂದು ವೇತನ ಬಡ್ತಿಯ ರೇಟು ಸಹ ಜಾಸ್ತಿ ಆಗುತ್ತೆ, 725 ಆಗುತ್ತೆ. ಅಪ್ ಟು ಎಲ್ಲಿವರೆಗೆ 32,500 ಆಗುವವರೆಗೆ, ನಂತರ 800, ಈ ರೀತಿಯಲ್ಲಿ ಇದು ಮುಂದುವರಿತಾ ಹೋಗುತ್ತೆ. ಕೊನೆಯ ಒಂದು ವೇತನ ಬೇಸಿಕ್ ಅಂತಂದರೆ 2,41,200 ಆಗಿರುತ್ತೆ. ಇದು ಮುಖ್ಯ ವೇತನ ಶ್ರೇಣಿ. ಇದನ್ನ ಇಟ್ಕೊಂಡ್ರೆ ನಿಮಗೆ ಸುಮಾರು ಮಾಹಿತಿಗಳು ಸಿಗುತ್ತೆ. ಇಲ್ಲಿ ಅವರು ಪ್ರಪೋಸ್ ಮಾಡಿರುವಂತಹ ಪರಿಷ್ಕೃತ 25 ವೇತನ ಶ್ರೇಣಿಗಳಂತಂದರೆ ಅದು ಒಂದೊಂದು ಹುದ್ದೆಗಳಿಗೆ ಒಂದೊಂದು ರೀತಿಯ ವೇತನ ಶ್ರೇಣಿಗಳು ಇಲ್ಲಿ ನೀವು ನೋಡ್ಬೋದು. ಈಗ ಆಲ್ರೆಡಿ ಪ್ರಸ್ತುತ ಇದ್ದಿದ್ದು 17,000ದಿಂದ 28,950 ಈ ಒಂದು ವೇತನ ಶ್ರೇಣಿ ಇತ್ತು, ಕನಿಷ್ಠ ವೇತನ ಶ್ರೇಣಿ ಇದು ಏನೋ ಪರಿಷ್ಕೃತ ಆಗಿರೋಂಥದ್ದು 17,000 ಇದ್ದಿದ್ದು 27,000 ಆಗಿದೆ. 28,950 ಇದ್ದಿದ್ದು 46,675 ಆಗಿದೆ. ಮತ್ತು ಬೇಸಿಕ್ ಇನ್ಕ್ರಿಮೆಂಟ್ ರೇಟನ್ನು ನೋಡಿದ್ರೆ 400 ಇನ್ಕ್ರಿಮೆಂಟ್ ಇತ್ತು, ಅದು 650 ಆಗಿದೆ. ಇಲ್ಲಿ ಈ ರೀತಿ ಏನಾಗಿದೆ, ಪರಿಷ್ಕೃತ ವೇತನ ಶ್ರೇಣಿಯನ್ನು ನಿಗದಿ ಮಾಡಿದ್ದಾರೆ. ಇದು ಅತ್ಯಂತ ಕನಿಷ್ಠ ವೇತನ ಶ್ರೇಣಿ ಆಗಿರುತ್ತೆ. ಅದೇ ರೀತಿಯಲ್ಲಿ ಸುಮಾರು ಈ ರೀತಿ 25 ವೇತನ ಶ್ರೇಣಿಗಳನ್ನು ನೀವು ನೋಡ್ಬೋದು. ಇಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು, ನಮ್ಮ ಪ್ರೌಢಶಾಲಾ ಶಿಕ್ಷಕರ ವೇತನ ಶ್ರೇಣಿಗಳು ನೋಡಿ ಇಲ್ಲಿ ಬರ್ತವೆ. 27,650ರಿಂದ 30,350, 33,450. ಇದೀಗ ಸದ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಒಂದು ವೇತನ ಶ್ರೇಣಿ ಆಗಿರುತ್ತೆ. ಚೇಂಜಸ್ ಆಗುತ್ತೆ, ಟೈಮ್ ಬಾಂಡ್ ಆದಂಗೆ ಈ ವೇತನ ಶ್ರೇಣಿಗಳು ಸಹ ಪರಿಷ್ಕರಣೆ ಆಗ್ತಾ ಬರ್ತವೆ. ಈ ರೀತಿಯಲ್ಲಿ ನೀವು ನೋಡ್ಬೋದು 25 ವೇತನ ಶ್ರೇಣಿಗಳನ್ನು ನೀವು ನೋಡ್ತೀರ. ಮತ್ತು ಇದನ್ನು ಯಾವ ರೀತಿ ಫಿಟ್ಮೆಂಟನ್ನು ಕೊಡ್ತಾರೆ ಅಂತಂದರೆ, ವೇತನ ಶ್ರೇಣಿಯನ್ನು ಯಾವ ರೀತಿ ಪರಿಷ್ಕರಿಸ್ತಾರೆ ಅಂತಂದರೆ, ಈಗ ನೀವು ಫಸ್ಟ್ ಏನು ಮಾಡಬೇಕು, ನಿಮ್ಮ ವೇತನ ಶ್ರೇಣಿ ಯಾವುದು ಅಂತ ಹೇಳಿ ನೀವು ಕಂಡುಹಿಡ್ಕೋಬೇಕು ಅಂತಂದರೆ ಈಗ ಪ್ರೆಸೆಂಟ್ ನಿಮ್ಮ ವೇತನ ಶ್ರೇಣಿ ಏನಿದೆ. ಈಗ ನನ್ನ ವೇತನ ಶ್ರೇಣಿ ಪ್ರೆಸೆಂಟು 33,450ರಿಂದ 62,600 ಪ್ರೆಸೆಂಟ್ ಇದೆ. ಈಗ ನನ್ನ ವೇತನ ಶ್ರೇಣಿ ಚೇಂಜ್ ಆಗೋಂಥದ್ದು 54,175ರಿಂದ 99,400ಕ್ಕೆ ಚೇಂಜ್ ಆಗುತ್ತೆ. ಇದು ಪರಿಷ್ಕೃತ ವೇತನ ಶ್ರೇಣಿ ಆಗಿರುತ್ತೆ. ಈಗ ಇದರಿಂದ ಇದಿಗೆ ಬಂದಿರ್ತೇನೆ. ಅದೇ ರೀತಿ ಈಗ ನೀವು ಏನು 27,650ರಿಂದ 52,600 ತಗೋತಾ ಇದ್ರಿ ಅಂದರೆ 44,425ರಿಂದ 83,700 ತಗೊಳ್ತೀರಾ. ಈ ರೀತಿಯಲ್ಲಿ ನೀವು ನಿಮ್ಮ ವೇತನ ಶ್ರೇಣಿಯನ್ನು ಫಸ್ಟ್ ಕಂಡುಹಿಡ್ಕೋಬೇಕಾಗುತ್ತೆ. ಅದಾದ ನಂತರ ನೀವು ಏನು ಮಾಡಬೇಕು, ಫಿಟ್ಮೆಂಟನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಒಂದು ಉದಾಹರಣೆ ಸಹಿತ ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ. ಒಂದು ಥಿಯರಿಯನ್ನು ಹೇಳೋದಾದರೆ ನಿಮಗೆ ಯಾವ ರೀತಿ ಒಂದು ಪರಿಷ್ಕೃತ ವೇತನ ಶ್ರೇಣಿಯನ್ನು ನಿಗದಿ ಮಾಡ್ತಾರೆ ಮತ್ತು ವೇತನವನ್ನು ನಿಗದಿ ಮಾಡ್ತಾರೆ ಅನ್ನೋದೇ ಆದರೆ, ನಿಮ್ಮ ಬೇಸಿಕ್ಕು
1/7/2022ರಲ್ಲಿ ಏನಿತ್ತು ಅದನ್ನು ನೀವು ಫಸ್ಟು ಕಂಡುಹಿಡ್ಕೋಬೇಕಾಗತ್ತೆ. ಅಂದರೆ ಅರ್ಥ ಏನಪ್ಪ ಅಂತಂತಂದರೆ ಈಗ ಏನು 1/7/2024ಕ್ಕೆ ಕೆಲವರಿಗೆ ಇಂಕ್ರಿಮೆಂಟ್ಗಳಾಗಿದ್ದಾವೆ. ಈಗ ಈ ತಿಂಗಳು ಅಂದರೆ 1/7/24 ಆಗಿರೋದ್ರಿಂದ ಅಂತಂದರೆ ಜುಲೈ ತಿಂಗಳು ಆಗಿರೋದ್ರಿಂದ ಈ ಜುಲೈ ತಿಂಗಳಿಂದ ಹಿಂದಕ್ಕೆ 2 ಇಂಕ್ರಿಮೆಂಟ್ಗಳನ್ನು ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದರೆ 24ರ ಒಂದು ಏನೀಗ ಆಲ್ರೆಡಿ ಜನವರಿಲಿ ಕೆಲವರು ತಗೊಂಡಿರ್ತಾರೆ, ಕೆಲವರು ಜುಲೈಯಲ್ಲಿ ತಗೊಂಡಿರ್ತಾರೆ. ಅದಾದ ನಂತರ ಇದರಲ್ಲಿ ಒಂದು ಏನಾಗುತ್ತೆ, ವೇತನ ಬಡ್ತಿ ಕಡಿಮೆ ಆಗಬೇಕು. ಅದಾದಮೇಲೆ 23ರಲ್ಲೂ ಸಹ ಒಂದು ವೇತನ ಬಡ್ತಿ ಕಡಿಮೆ ಆಗಬೇಕು. ಅಲ್ಲಿಗೆ ನಿಮ್ಮ 22ರ ಒಂದು ಮೂಲ ವೇತನ 2 ಇಂಕ್ರಿಮೆಂಟ್ ಅಷ್ಟು ಹಿಂದಕ್ಕೆ ಹೋಗುತ್ತೆ. ಅದನ್ನು ನೀವು ಏನು ಮಾಡಬೇಕು, ಫಸ್ಟು ಕಂಡುಹಿಡ್ಕೋಬೇಕು. 1/7/22ರಲ್ಲಿದ್ದಂಥ ಮೂಲ ವೇತನವನ್ನು ಕಂಡುಹಿಡ್ಕೋಬೇಕು. ಅಂದರೆ 2 ಇಂಕ್ರಿಮೆಂಟ್ ಮ್ಯಾಕ್ಸಿಮಮ್, ಕೆಲವರಿಗೆ ಈ ರೀತಿಯೇ ಆಗುತ್ತೆ ಅಂತಲ್ಲ, ಗರಿಷ್ಠ ಎಲ್ಲ ನೌಕರರಿಗೆ 2 ಇಂಕ್ರಿಮೆಂಟ್ ಅಷ್ಟು ಕಡಿಮೆ ಇರೋಂತಹ ಹಿಂದಿನ ಒಂದು ಏನು ಮೂಲ ವೇತನವನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಅದಾದ ನಂತರ 1/7/22ರಲ್ಲಿದ್ದಂತಹ ಬೆಲೆ ಸೂಚ್ಯಂಕ ಅಂತ 361.704ಗೆ ಸಂವಾದಿಯಾಗಿ ಏನು 31% ತುಟ್ಟಿ ಭತ್ಯೆ ಇತ್ತು ಅಂತಂದರೆ ಈ ಒಂದು ಡೇಟಿಗೆ ಇದ್ದಂತಹ ತುಟ್ಟಿ ಭತ್ಯೆ 31%. ಈ 31%ಅನ್ನು ನಿಮ್ಮ ಮೂಲ ವೇತನದಿಂದ ತೆಗಿಬೇಕು. ಅಂತಂದರೆ ಮೂಲ ವೇತನ ಪ್ಲಸ್ 31% ಎಷ್ಟು ಹಣ ಬರುತ್ತೆ ಅದನ್ನು ನೀವು ಸಪ್ರೇಟ್ ಬರ್ಕೋಬೇಕು. ಅದಾದ ನಂತರ ಅದೇ ಮೂಲ ವೇತನಕ್ಕೆ 22ರಲ್ಲಿದ್ದಂಥ ಮೂಲ ವೇತನಕ್ಕೆ 27% ಅಷ್ಟು ಫಿಟ್ಮೆಂಟ್ ಎಷ್ಟು ಬರುತ್ತೆ ಅನ್ನೋದನ್ನು ಲೆಕ್ಕ ಹಾಕೋಬೇಕಾಗುತ್ತೆ. ಈ ಮೂರನ್ನು ಕೂಡಿದ ನಂತರ ಬರೋ ಅಂಥದ್ದು ನಿಮ್ಮ ವೇತನ ಶ್ರೇಣಿ ಆಗಿರುತ್ತೆ. ಅಂದರೆ ವೇತನ ಶ್ರೇಣಿಯಲ್ಲಿ ವೇತನ ಆಗಿರ್ತದೆ. ಅದನ್ನು ರೌಂಡ್ ಅಪ್ ಮಾಡ್ಕೋಬೇಕು, ಮುಂದಿನ ಒಂದು ಹಂತಕ್ಕೆ ರೌಂಡ್ ಅಪ್ ಮಾಡ್ಕೋಬೇಕು. ಆ ಹಂತಗಳು ಯಾವ್ಯಾವುದು ಅಂತಂದರೆ ನಿಮಗೆ ಇಲ್ಲೇ ಸಿಗುತ್ತೆ. ಇಲ್ಲಿ ಇಲ್ಲಿ ಏನು ಸ್ಕೇಲ್ಗಳನ್ನ ನೋಡ್ತೀರಾ, ಈ ಸ್ಕೇಲಲ್ಲಿ ಇಂಕ್ರಿಮೆಂಟ್ ರೇಟ್ಗಳನ್ನ ಆಡ್ ಮಾಡ್ಕೊತಾ ಹೋದರೆ ನಿಮಗೆ ಏನಾಗ್ತಾ ಹೋಗುತ್ತೆ, ಪರಿಷ್ಕೃತ ಒಂದು ವೇತನ ಎಷ್ಟು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದನ್ನು ನಾನು ತೋರಿಸ್ತೀನಿ, ಒಂದು ಚಾರ್ಟು ಸಹ ಇದೆ. ನಾನು ಇನ್ನು ಮುಂದಿನ ವೇಳೆಯಲ್ಲಿ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಬಗ್ಗೆ ತಿಳಿಸ್ತೀನಿ. ಇದರಲ್ಲಿ ನಾನು 2005ರಿಂದ 2007 ಯಾರು ಅಪಾಯಿಂಟ್ ಆಗಿದ್ದಾರೆ ಶಿಕ್ಷಕರಾಗಿ ಅವರ ಒಂದು ವೇತನ ಯಾವ ರೀತಿ ಪರಿಷ್ಕರಣೆ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಒಂದು ಉದಾಹರಣೆಯನ್ನು ಸಹ ಮಾಡಿದ್ದೀನಿ. ಇದು ನಮ್ಮ ಆಗಸ್ಟ್ 2024ರ ತಿಂಗಳ ವೇತನವನ್ನು ನಾನು ಲೆಕ್ಕಾಚಾರ ಮಾಡಿದ್ದೀನಿ. ಇಲ್ಲಿ ಸಾಮಾನ್ಯವಾಗಿ 2005ರಿಂದ 2000 ಕೊನೆಯ ಒಂದು ಏನು ಪೇ ಸ್ಕೇಲ್ ಆಯಿತು, ಆ ಟೈಮಲ್ಲಿ ಎಲ್ಲರ ಒಂದು ಬೇಸಿಕ್ಗಳು ಏನಾಗಿತ್ತು ಒಂದೇ, ಅಂದರೆ ಅಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂಥ ಬೇಸಿಕ್ ಫಿಕ್ಸೇಷನ್ ಆಗಿತ್ತು. ಹಂಗಾಗಿ 2005ರಿಂದ 2007 ನಡುವೆ ಏನು ಒಂದು ಇಂಕ್ರಿಮೆಂಟ್ಗಳು ವ್ಯತ್ಯಾಸ ಇರ್ಬೋದು. ಕೆಲವರು ಟೈಮ್ ಬಾಂಡ್ ತೊಗೊಂಡಿರ್ಬೋದು, ಕೆಲವರು ತಗೊಂಡಲ್ಲೇ ಇರ್ಬೋದು, ಮತ್ತು ಕೆಲವರು ಪ್ರಮೋಷನ್ ಆಗಿರ್ಬೋದು ಹೈಸ್ಕೂಲಿಗೆ. ಈ ರೀತಿಯಲ್ಲಿ ಆದಾಗ ಒಂದು ಇಂಕ್ರಿಮೆಂಟ್. ಹಂಗಾಗಿ ನಾನು ಏನು ಮಾಡಿದ್ದೀನಿ, 3 ರೀತಿ ಅಂದರೆ ಹಿಂದೆ ಅಥವಾ ಮುಂದೆ ಬರೋಂತಹ ಒಂದು ಬೇಸಿಕ್ಕಿಗೆ ಯಾವ ರೀತಿ ವೇತನ ಸಿಗುತ್ತೆ ಅನ್ನೋದನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೊದಲನೇದು ಮೂಲ ವೇತನ 1/7/2024 ಪ್ರಕಾರ ಪ್ರೆಸೆಂಟ್ ನಿಮ್ಮ ಬೇಸಿಕ್ಕು 39,800 ಇದ್ದರೆ, ಈಗ ನಂದಿದೆ. ಯಾಕೆಂತಂದರೆ ನಾನು ಪ್ರೌಢಶಾಲೆಗೆ ಪ್ರಮೋಷನ್ ಆದಮೇಲೆ ನಂದು ಏನಾಗಿದೆ, ಈಗ 39,800 ಇದೆ. ಕೆಲವ್ರದ್ದು 38,850 ಇರ್ಬೋದು. ಅಂದರೆ ಪ್ರೆಸೆಂಟ್ ಈ ಜುಲೈಗೆ 38,850 ಇರ್ಬೋದು. ಕೆಲವರಿಗೆ 37,900 ಇರ್ಬೋದು. ಅಂಥವ್ರು ಏನು ಮಾಡಬೇಕು ಅಂತಂದರೆ ನೋಡಿ, 2 ಇಂಕ್ರಿಮೆಂಟ್ಗಳನ್ನು ಕಡಿಮೆ ಮಾಡ್ಕೋಬೇಕು ಇಲ್ಲಿ. ಅಂದರೆ 1/7/2022 ಪ್ರಕಾರ ನಿಮ್ಮ ಮೂಲ ವೇತನ ಎಷ್ಟು ಅನ್ನೋದನ್ನು ಕಂಡುಹಿಡ್ಕೋಬೇಕು. ಅದನ್ನ ಹೇಗೆ ಕಂಡುಹಿಡ್ಕೋತೀರಾ ಅಂತಂದರೆ 2 ಇಂಕ್ರಿಮೆಂಟ್ಗಳನ್ನ ಕಡಿಮೆ ಮಾಡ್ಕೋತಾ ಇದ್ದೀನಿ ನಾನು. 39,800ರಿಂದ 950 2 ಇಂಕ್ರಿಮೆಂಟ್ಗಳನ್ನ ಕಳೆದಾಗ 37,900 ಬಂತು. 38,850 2 ಇಂಕ್ರಿಮೆಂಟ್ಗಳನ್ನ ಕಳೆದಾಗ 36,950 ಬಂತು. 37,900ರಿಂದ 2 ಇಂಕ್ರಿಮೆಂಟ್ ಕಳೆದಾಗ 36,000 ಬಂದಿದೆ. 2022 ಪ್ರಕಾರ ಎಷ್ಟಿದೆ ಅಂತೇಳಿ ಕಂಡುಹಿಡ್ಕೊಂಡ ನಂತರ ಇದಕ್ಕೆ ನೀವು ಏನು ಮಾಡಬೇಕು, 1/7/22 ಪ್ರಕಾರ ಏನು 31% ತುಟ್ಟಿ ಭತ್ಯೆ ಇತ್ತು ಅದರ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ 11,749 ಬರುತ್ತೆ. ಇಷ್ಟಕ್ಕೆ 37,900ಗೆ 11,749 ಬರುತ್ತೆ. ಮತ್ತು ಫಿಟ್ಮೆಂಟ್ ಸೌಲಭ್ಯ ಅದಕ್ಕೆ 27% ಕೊಡ್ತಾರೆ. ಆ 27% ಕ್ಯಾಲ್ಕುಲೇಟ್ ಮಾಡಿದಾಗ 10,422 ರೂಪಾಯಿ ಬರುತ್ತೆ. 0.5 ಬರುತ್ತೆ. ಇದು ಮುಂದೆ ರೌಂಡ್ ಅಪ್ ಸಹ ಮಾಡ್ಕೋಬೇಕು. ಈಗ ಈ ಮೂರನ್ನು ಕೂಡಬೇಕು, 1, 2, 3ರಲ್ಲಿ ಇರುವಂತಹ ಅಂಶಗಳು. ಅಂದರೆ ಮೂಲ ವೇತನ, ತುಟ್ಟಿ ಭತ್ಯೆ 31%, ಫಿಟ್ಮೆಂಟ್ 27, ಈ ಮೂರನ್ನು ಕೂಡಿದಾಗ ಬರೋಂಥದ್ದು ಎಷ್ಟಾಗಿದೆ, 60,071.5. ಅಂದರೆ
60,072 ರೂಪಾಯಿ ಬರುತ್ತೆ. ಇದರ ಮುಂದಿನ ವೇತನ ಅಂತಂತಂದರೆ ನಾವು ಇಲ್ಲಿ ಒಂದು ಚಾರ್ಟ್ ಇದೆ, ಅದನ್ನು ಅಂದರೆ ನಾವೇ ಮಾಡ್ಕೊಂಡಿರೋಂಥದ್ದು. ಈ ಚಾರ್ಟ್ ಪ್ರಕಾರ ನಿಮಗೆ ನೀವು ಇಲ್ಲಿ ನೋಡ್ಬೋದು ಎಷ್ಟದು 60,072 ರೂಪಾಯಿ ಬಂದಿದೆ ನೋಡಿ. ಇದು 60,072 ರೂಪಾಯಿಗೆ ಮುಂದಿನ ವೇತನ ಅಂತಂದರೆ 61,300 ಆಗುತ್ತೆ. ಈಗ ನಾವೇನು ಮಾಡಬೇಕು, ಈ 61,300 ನಮ್ಮ ಮೂಲ ವೇತನ ಅಂತೇಳಿ ಅನ್ಕೋಬೇಕು. ಈ ಮೂಲ ವೇತನಕ್ಕೆ 2023 ವೇತನ ಬಡ್ತಿ ಇರುತ್ತೆ. ಅದು ಜನವರಿಲಿ ಆಗಿರ್ಬೋದು, ಕೆಲವರಿಗೆ ಡಿಸೆಂಬರಲ್ಲಿ ಆಗಿರ್ಬೋದು, ಕೆಲವರಿಗೆ ಜನವರಿಲಿ ಆಗಿರ್ಬೋದು, ಕೆಲವರಿಗೆ ಜುಲೈಯಲ್ಲಿ ಆಗಿರ್ಬೋದು. ಆ ಒಂದು ವರ್ಷದ ಇಂಕ್ರಿಮೆಂಟ್ ರೇಟ್ ಎಷ್ಟಿದೆ ಅನ್ನೋದನ್ನು ಆಡ್ ಮಾಡ್ಕೋಬೇಕು. ಅಂದರೆ ಹೊಸ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಎಷ್ಟು ಇಂಕ್ರಿಮೆಂಟ್ ರೇಟ್ ಇದೆ ಅನ್ನೋದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಇದರಲ್ಲಿ ಸಿಗುತ್ತೆ. ಇಲ್ಲಿ ಈ ನೋಡಿ ನಿಮ್ಮ ಒಂದು ಸ್ಕೇಲಲ್ಲಿ ಸಿಗುತ್ತೆ. ಇಲ್ಲಿ ನೀವು ನೋಡ್ಕೋಬೋದು 64,300 58,300ರಿಂದ 64,300 ಆಗುವವರೆಗೆ 1,500 ಇಂಕ್ರಿಮೆಂಟ್ ರೇಟ್ ಇದೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, 1,500 ಇಂಕ್ರಿಮೆಂಟ್ ರೇಟ್ ಇರೋದ್ರಿಂದ 1,500 23ಕ್ಕೆ 24ಕ್ಕೂ ಸಹ 1,500 ಇಂಕ್ರಿಮೆಂಟನ್ನು ಹಾಕೋಬೇಕಾಗುತ್ತೆ. ಅಲ್ಲಿಗೆ 2 ಇಂಕ್ರಿಮೆಂಟ್ ಆ್ಯಡ್ ಮಾಡಿಕೊಡ್ತೀವಿ. ಅಕಸ್ಮಾತ್ ಯಾರಿಗಾದರೂ ಈಗ ಟೈಮ್ ಬಾಂಡ್ಸ್ಗಳಿದ್ರೆ 10 ವರ್ಷ 15 ವರ್ಷ 20 ವರ್ಷದ ಆ ಟೈಮಲ್ಲಿ ಬಂದಂತಹ ಇಂಕ್ರಿಮೆಂಟ್ ಇಷ್ಟು ಅನ್ನೋದನ್ನು ಸಹ 3 ಆಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಅದನ್ನು 0 ಹಾಕ್ಕೊಂಡು ಈಗ ಏನು ಮಾಡಬೇಕು, ನಿಮ್ಮ ಮುಂದಿನ ವೇತನ ಎಷ್ಟು ಬೇಸಿಕ್ ಫಿಕ್ಸ್ ಆಗುತ್ತೆ, ಜೊತೆಗೆ 2 ವೇತನ ಬಡ್ತಿಗಳನ್ನು ಕೂಡಿಕೊಂಡಾಗ ಬರುವಂಥ ಅಮೌಂಟು ಏನಿದೆ ಇದು 64,300, ಇದು ಈಗ ಪ್ರಸ್ತುತ ನಿಮ್ಮ ಒಂದು ಮೂಲ ವೇತನ ಆಗುತ್ತೆ. ಈಗ ಯಾವ ತಿಂಗಳಿಗೆ ಇದು ನಿಮ್ಮ 1/8/2024ಕ್ಕೆ ಈ ಒಂದು ನಿಮ್ಮ ಒಂದು ಬೇಸಿಕ್ ಫಿಕ್ಸ್ ಆಗುತ್ತೆ. ಇದಕ್ಕೆ ಏನಾದರೂ ಅಕಸ್ಮಾತ್ DA 8% ನಿಮಗೆ ಮುಂದುವರೆದ್ರೆ ಕೊಟ್ಟರೆ ನಿಮಗೆ ಇಷ್ಟು 5,465ರಷ್ಟು ನಿಮಗೆ DA ಸಿಗುತ್ತೆ. ಮತ್ತು ಮನೆ ಬಾಡಿಗೆ ಈಗ ಆಲ್ರೆಡಿ ಹೇಳಿರುವಂತೆ 7% ಮನೆ ಬಾಡಿಗೆ ಕೊಡ್ತಾರೆ, ಅದು 4,822 ಆಗುತ್ತೆ. ಮತ್ತು ವೈದ್ಯಕೀಯ ಭತ್ಯೆ 500ಗಳನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಒಟ್ಟು 75,088 ರೂಪಾಯಿ ಒಂದು ಅಂತಿಮ ಅಂದರೆ ಆಗಸ್ಟ್ ತಿಂಗಳ ಒಂದು ವೇತನ ಆಗಿರ್ತದೆ. ಈ ರೀತಿಯಲ್ಲಿ ಇದು 37,900ಕ್ಕೆ ಮಾಡಿದಂಥದ್ದು. ಇನ್ನು ಯಾರಾದರೂ ನಿಮ್ಮ ಮೂಲ ವೇತನ 36,950 ಇದ್ದರೆ ಅವರು ಸೇಮ್ ಅದೇ ರೀತಿಯಲ್ಲಿ ಅವರಿಗೆ ನೋಡಿ 73,348 ಬರುತ್ತೆ. ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿ ಬರೆದಿದ್ದೀನಿ. ಇನ್ನು 36,000 ಯಾರಿಗಾರ ಬೇಸಿಕ್ ಇದ್ದರೆ ಅವ್ರದ್ದು ಸಹ 71,608 ಆಗುತ್ತೆ. ಹಾಗಾಗಿ ಏನೋ 2005ರಿಂದ 2007 ಬ್ಯಾಚ್ ನಡುವೆ ಅಪಾಯಿಂಟ್ ಆಗಿರುವಂಥ ಶಿಕ್ಷಕರ ಒಂದು ಸ್ಯಾಂಪಲ್ ಈ ರೀತಿಯಲ್ಲಿ ಪರಿಷ್ಕರಣೆ ಆಗ್ಬೋದು ಅಂತೇಳಿ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಅಷ್ಟೇ. ನೆಕ್ಸ್ಟ್ ಇನ್ನು ಮುಂದಿನ ಬ್ಯಾಚ್ಗಳನ್ನ ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಧನ್ಯವಾದ.